ಲಾಠಿ ಚಾರ್ಜ್ಗೂ ಜಗದ ನೀಟ್ ಹೋರಾಟ, ನಡ್ಡಾ ಜೊತೆಗಿನ ಮಾತುಕತೆ ವಿಫಲ, ಗಾಯಾಳು ವಿದ್ಯಾರ್ಥಿಗಳ ಭೇಟಿ ಬಳಿಕ ಹೋರಾಟ ತೀವ್ರ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಿಜೆಪಿಯ ಛಲ ನಿಲುವು. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ, ದೇಶದ ಇತಿಹಾಸದಲ್ಲಿ ಅತ್ಯಂತ ಯುವ ವಿರೋಧಿ ಪ್ರಧಾನಿ ಎಂದು ಟೀಕೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವಲ್ಲೂ ಮೋದಿ ವಿಫಲ ಎಂದು ಆಕ್ರೋಶ. ಮುಂಗಾರು ಅಧಿವೇಶನದ ಎರಡನೆಯ ದಿನ ಹಲವು ಜ್ವಲಂತ ವಿಚಾರಗಳ ಮೇಲೆ ಸದನದಲ್ಲಿ ಕದನ ಮುಂದುವರಿಕೆ, ವಿಪಕ್ಷಗಳ ಪ್ರಶ್ನೆಗೆ ಸರ್ಕಾರದ ಉತ್ತರವೇನು? ನೀಟ್ ಹಗರಣ ವಿರುದ್ಧದ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ, ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಎಂದ ಸಿದ್ದರಾಮಯ್ಯ, ನೊಂದ ವಿದ್ಯಾರ್ಥಿಗಳ ಕಣ್ಣೀರಿನ ಶಾಪ ಮೋದಿ ಸರ್ಕಾರಕ್ಕೆ ತಟ್ಟಲಿದೆ ಎಂದು ಕಿಡಿ. ಬಂಟ್ವಾಳ ಲಾವಣ್ಯ ಕೊಲೆ ಪ್ರಕರಣದ ಟ್ವೀಟ್ಗೆ ಎಫ್ಐಆರ್, ಕಾನೂನು ವಿದ್ಯಾರ್ಥಿ ವಿರುದ್ಧದ ತನಿಖೆಗೆ ಹೈಕೋರ್ಟ್ ತಡೆ, ಕೊಲೆಗಡುಕರನ್ನ ಬಿಟ್ಟು ಟ್ವೀಟ್ ಬೆನ್ನತ್ತುವುದು ಅರಾಜಕತೆ ಎಂದು ಸರ್ಕಾರಕ್ಕೆ ತರಾಟೆ. ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣ ಗಣನೆ, ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಿರ್ಣಾಯಕ ಸಭೆ, ಹೊಸ ಸಚಿವರ ಪಟ್ಟಿಗೆ ಇಂದು ಗ್ರೀನ್ ಸಿಗ್ನಲ್. ಬೆಂಗಳೂರಿಗೆ ನಾಳೆ ಕಾವೇರಿ ನೀರು ಬಂದ್, ತುರ್ತು ದುರಸ್ತಿಯಿಂದ ಹಲವು ಪ್ರದೇಶಗಳಲ್ಲಿ ನೀರು ಪೂರೈಕೆ ಸ್ಥಗಿತ, ಮುಂಚಿತವಾಗಿ ನೀರು ಸಂಗ್ರಹಿಸಿಕೊಳ್ಳುವಂತೆ ಜಲಮಂಡಳಿ ಮನವಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ನಡುವೆಯೇ ಶಾಂತಿ ಕಸರತ್ತು, ಇರಾನ್ಗೆ 10 ದಿನಗಳ ಕದನ ವಿರಾಮದ ಪ್ರಸ್ತಾವನೆ, ಯುದ್ಧದ ಅಂತ್ಯಕ್ಕೆ ಮಧ್ಯವರ್ತಿಗಳ ಹೊಸ ಪ್ರಯತ್ನ. ಮಾಸ್ಕೋ ಗುರಿಯಾಗಿಸಿ ಯುಕ್ರೇನ್ ಡ್ರೋನ್ ದಾಳಿ, ರಷ್ಯಾದಲ್ಲಿ ಭಾರೀ ಕಟ್ಟೆಚ್ಚರ, ಉಭಯ ದೇಶಗಳಲ್ಲಿ ತೀವ್ರಗೊಂಡ ದಾಳಿ ಪ್ರತಿದಾಳಿ. ಫಿಫಾ ವಿಶ್ವಕಪ್ ಬಳಿಕ ವಿಶ್ವ ಚಾಂಪಿಯನ್ ಸ್ಪೇನ್ಗೆ ಅದ್ಧೂರಿ ಸ್ವಾಗತ, ವಿಜಯೋತ್ಸವದಲ್ಲಿ ಸಂಭ್ರಮದ ಅಲೆ, ಚಾಂಪಿಯನ್ ತಂಡಕ್ಕೆ ದೇಶವ್ಯಾಪಿ ಅಭಿನಂದನೆ.